ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಕತೆ ಪುಣ್ಯಕೋಟಿಯ ಕತೆ. ಇದು ನಮ್ಮ ಬಾಲ್ಯದಿಂದಲೂ ಕೇಳಿಕೊಂಡು ಬಂದ ಹಾಗೂ ನಮ್ಮ ನಾಡಿನ ಮಣ್ಣಿನಲ್ಲೇ ಇರುವಂಥ ಗುಣಗಳ ಹೆಗ್ಗಳಿಕೆ ಎಂದರೆ ತಪ್ಪಾಗದು. ಸತ್ಯ, ನಿಷ್ಠೆ, ನಿಯಮಗಳಿಂದ ನಡೆಯುವ ಈ ಕರ್ನಾಟಕ ರಾಜ್ಯದಲ್ಲಿ ನಡೆಯುವುದಂಥ ಒಂದು ಪುಣ್ಯಕೋಟಿ ಎಂಬ ಹಸುವಿನ ಈ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ಈ ಪುಣ್ಯಕೋಟಿ ಎಂಬ ಗೋವಿನ ಕಥೆಯನ್ನು ಕೇಳೋಣ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಕರ್ನಾಟಕವೆಂಬ ರಾಜ್ಯವಿತ್ತು. ಅದು ಧರಣಿ ಮಂಡಲದ ಮಧ್ಯೆ, ಅಂದರೆ ಭೂಮಿಯ ಮಧ್ಯ ಭಾಗದಲ್ಲಿ ಈ ರಾಜ್ಯವು ಮೆರೆಯುತ್ತಿತ್ತು. ಈ ರಾಜ್ಯದಲ್ಲಿ ಪ್ರೀತಿ, ಕರುಣೆ, ಸ್ನೇಹ, ಹಾಗೆ ಕೊಟ್ಟ ಮಾತನ್ನು ತಪ್ಪದೇ ಇರುವ ಗುಣ ಜನರ ರಕ್ತದಲ್ಲೇ ಅಷ್ಟೇ ಅಲ್ಲದೆ ಪ್ರಾಣಿ, ಪಕ್ಷಿ, ಸಕಲ ಜೀವ ಜಂತುಗಳಲ್ಲೂ ಈ ಮಣ್ಣಿನಿಂದಲೇ ಬಂದಿರುತ್ತೆ ಅಂತ ಹೇಳಲಾಗಿದೆ. ಒಳ್ಳೆಯ ಗುಣಗಳು, ಸಕಲ ಸಂಪತ್ತುಗಳಿಂದ ಈ ರಾಜ್ಯ ತುಂಬ ಶ್ರೀಮಂತವಾಗಿತ್ತಂತೆ. ಈ ರಾಜ್ಯದಲ್ಲಿ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿ ಮೈ ತುಂಬ ಹಸಿರನ್ನು ತುಂಬಿಕೊಂಡು ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಹಾಗೆ ಜುಳುಜುಳು ಹರಿಯುವ ಪಕ್ಕದಲ್ಲೇ ನದಿ ಇರುವ ಊರಾಗಿತ್ತು. ಈ ಊರು ಹಾಗೆ ಹೈನುಗಾರಿಕೆಗೆ ಹೆಸರಾಗಿತ್ತು. ಮನೆಯ ತುಂಬ ಆಕಳುಗಳು, ಹಸುಗಳು ಎಲ್ಲ ಸಹ ಮನೆ ತುಂಬ ಇರ್ತಿದ್ದವು. ಇಲ್ಲಿ ಹೈನುಗಾರಿಕೆಯು ಒಂದು ಕಾಯಕವಾಗಿತ್ತು. ರೈತಾಪಿ ಜನಗಳೇ ತುಂಬಿದ್ದ ಈ ಹಳ್ಳಿಯಲ್ಲಿ ಸಕಲ ಸಂಪತ್ತಿಗೆ ಯಾವುದೇ ತೊಂದರೆ ಇರಲಿಲ್ಲ. ಮೊಸರು, ತುಪ್ಪ, ಬೆಣ್ಣೆ ಸಹ ತುಂಬಿ ತುಳುಕುತ್ತಿದ್ದವು. ಇಂಥ ಹಳ್ಳಿಯಲ್ಲಿಯೇ ಕಾಳಿಂಗನೆಂಬ ಒಬ್ಬ ರೈತನಿರುತ್ತಾನೆ. ಆ ರೈತನು ತುಂಬ ನಿಷ್ಠಾವಂತ ಹಾಗೂ ತುಂಬ ಒಳ್ಳೆಯ ಗುಣದವನಾಗಿರುತ್ತಾನೆ. ಅವನು ಮುಂಜಾನೆ ಎದ್ದು ನದಿಯ ಹತ್ತಿರ ಹೋಗಿ ತನ್ನ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಸ್ನಾನ ಮಾಡಿ ಬಂದು ಹಣೆಗೆ ವಿಭೂತಿ ಮತ್ತು ತಿಲಕಗಳನ್ನಿಟ್ಟು ತನ್ನ ಕಾರ್ಯಗಳನ್ನು ಪ್ರಾರಂಭಿಸುತ್ತಿದ್ದ. ಹೀಗೆ ತನ್ನ ಕಾಯಕಕ್ಕೆ ಅಣಿಕೆ ಆಗುವುದೆಂದರೆ ಅವನ ಕಾಯಕವು ಪ್ರತಿದಿನ ದೊಡ್ಡಿಯಲ್ಲಿನ ಹಸುಗಳನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಮೇಯಿಸಿಕೊಂಡು ಬರುವುದು ಆಗಿತ್ತು. ಹೀಗೆ ಹಸುಗಳ ಪಾಲನೆ, ಪೋಷಣೆ ಅವನ ಕಾಯಕವಾಗಿರುತ್ತದೆ. ಅವನು ತುಂಬ ನಿಷ್ಠೆಯಿಂದ ತನ್ನ ಕಾಯಕ ಮಾಡುತ್ತಿರುತ್ತಾನೆ. ಅವನು ಪ್ರತಿನಿತ್ಯದಂತೆ ಒಂದು ದಿನ ಕಾಡಿಗೆ ಎಲ್ಲ ಹಸುಗಳನ್ನು ಮೇಯಿಸಲು ತೆಗೆದುಕೊಂಡು ಹೋಗುತ್ತಾನೆ. ಆಗ ಹಸುಗಳು ತಮ್ಮ ಪಾಡಿಗೆ ತಾವು ಮೇಯುತ್ತಿರುತ್ತವೆ. ಅವುಗಳ ಹೊಟ್ಟೆ ತುಂಬಿದೆ ಎಂದು ತಿಳಿದ ಇವನು ಆಗ ತನ್ನ ಕೊಳಲಿನಿಂದ ಮೃದುವಾಗಿ ಅವುಗಳನ್ನು ಕರೆಯುತ್ತಾನೆ. ಆಗ ಕಾಳಿಂಗ ಕರೆದ ಧ್ವನಿಯನ್ನು ಕೇಳಿದಂಥ ಎಲ್ಲ ಹಸುಗಳು ಅವನ ಪ್ರೀತಿಗೆ ತಲೆದೂಗಿ ಅವನ ಬಳಿ ಬಂದು ಸುತ್ತ ನಿಲ್ಲುತ್ತವೆ. ಆಗ ಅವನು ಅವುಗಳಿಂದ ಹಾಲುಗಳನ್ನು ಕರೆದುಕೊಂಡು ತನ್ನ ಬಿಂದಿಗೆಗಳನ್ನು ತುಂಬಿಸಿಕೊಳ್ಳುತ್ತಾನೆ. ಮತ್ತೆ ಗೋವುಗಳು ಮೇಯಲು ಹೋಗುತ್ತವೆ. ಆ ಹಳ್ಳಿಯ ಹತ್ತಿರದಲ್ಲೇ ಒಂದು ದೊಡ್ಡದಾದ ಬೆಟ್ಟವಿರುತ್ತದೆ. ಹಾಗೆ ದಟ್ಟವಾದ ಅರಣ್ಯವೂ ಇರುತ್ತದೆ. ಕಾಳಿಂಗನು ಪ್ರತಿದಿನವೂ ಅಲ್ಲಿಗೆ ತನ್ನ ಹಸುಗಳನ್ನು ಮೇಯಲು ಕರೆದುಕೊಂಡು ಹೋಗಿ ಬರುತ್ತಿರುತ್ತಾನೆ. ಆ ಕಾಡಿನಲ್ಲಿ ಒಂದು ಹುಲಿಯೂ ಇರುತ್ತದೆ. ಅದಕ್ಕೆ ತುಂಬ ದಿನದಿಂದ ಊಟ ಸಿಗದೆ ತುಂಬ ಹಸುವಿನಿಂದ ಬಳಲುತ್ತದೆ. ಅದು ತುಂಬ ವ್ಯಾಘ್ರನಾಗಿರುತ್ತದೆ. ಹೀಗಿರುವಾಗ ಆ ಹಸುಗಳ ಗುಂಪಿನಲ್ಲಿ ಒಂದು ಸಾಧು ಹಸು ಇರುತ್ತದೆ. ಅದರ ಹೆಸರು ಪುಣ್ಯಕೋಟಿ ಎಂದು. ಅದು ಕಾರುಣ್ಯ ಮೂರ್ತಿಯಾದಂತಹ ಹಸುವಾಗಿರುತ್ತದೆ. ಅದು ತುಂಬ ಸಾಧು ಹಸುವಾಗಿದ್ದು ತುಂಬ ನಿಯತ್ತಿನಿಂದ ಇರುತ್ತದೆ. ತನ್ನ ಪುಟ್ಟ ಕರುವಿಗೆ ಬೇಗ ಹೋಗಿ ಹಾಲು ಕೊಡಬೇಕು, ಅದಕ್ಕೆ ಬೆಳಗ್ಗಿನಿಂದ ಹೊಟ್ಟೆ ಹಸಿವಾಗಿರುತ್ತದೆ ಎಂದುಕೊಂಡು ಹಸುಗಳ ಗುಂಪನ್ನು ಬಿಟ್ಟು ಮನೆ ಕಡೆಗೆ ಹೊರಡುತ್ತದೆ. ಅದು ಬೇಗ ಬೇಗ ಹೋಗಿ ಕೊಟ್ಟಿಗೆಯನ್ನು ಸೇರಿ ಎಷ್ಟು ಹೊತ್ತಿಗೆ ತನ್ನ ಕಂದನನ್ನು ನೋಡುತ್ತೇನೋ ಎಂದುಕೊಂಡು ತಾಯಿ ಹಸುವು ಅವಸರವಾಗಿ ಹೋಗುತ್ತಿರುವಾಗ ಅದರ ಎದುರಿಗೆ ಒಂದು ದೊಡ್ಡ ವ್ಯಾಘ್ರ, ಅಂದರೆ ಹುಲಿರಾಯ ಬಂದು ನಿಲ್ಲುತ್ತದೆ. ಆಗ ಮೊದಲೇ ಹಸಿವಿನಿಂದ ಆಹಾಕಾರವಾಗಿದ್ದ ಕೋಪಗೊಂಡಿದ್ದ ಹುಲಿರಾಯನು ತನಗೆ ಇಂದು ಆಹಾರ ಸಿಕ್ಕಿತು ಎಂದು ಖುಷಿಯಿಂದ ಆ ಹಸುವನ್ನು ಸುತ್ತುತ್ತಾ ಹೇಳುತ್ತದೆ. ತುಂಬ ದಿನಗಳಿಂದ ಹಸಿವಿನಿಂದ ಇದ್ದೇನೆ. ಇವತ್ತು ನನಗೆ ಒಳ್ಳೆಯ ಆಹಾರ ಸಿಕ್ಕಿದೆ. ನಿನ್ನ ಹೊಟ್ಟೆಯನ್ನು ಸೀಳಿ ಕೊಂದು ತಿಂದು
ಹೊಟ್ಟೆ ತುಂಬಿಸಿಕೊಳ್ಳುವೆ ಎಂದು ಕೋಪದಿಂದ ಹುಲಿಯು ಗರ್ಜಿಸುತ್ತದೆ. ಆಗ ಪುಣ್ಯಕೋಟಿಯು ಗೋವು ಯಾವ ಭಯ ಅಥವಾ ಆತಂಕವಿಲ್ಲದೆ ಹೇಳುತ್ತದೆ. ಅದರ ಎದುರು ನಿಂತು ಪ್ರೀತಿ ಮತ್ತು ವಿನಮ್ರತೆಯಿಂದ ಹೇಳುತ್ತದೆ, ಏ ಹುಲಿರಾಯ, ನನ್ನ ಹೆಸರು ಪುಣ್ಯಕೋಟಿ ಎಂದು. ನನಗೆ ಒಂದು ಪುಟ್ಟ ಕಂದಮ್ಮನಿದೆ ದೊಡ್ಡಿಯಲ್ಲಿ. ಅಲ್ಲಿ ನಾನು ಹೋಗಿ ಅದನ್ನು ಕೊನೆಯ ಬಾರಿ ನೋಡಿ ಮಾತನಾಡಿಸಿ, ಹಾಗೆ ಆ ಕಂದಮ್ಮನು ಮುಂಜಾನೆಯಿಂದ ಹಸಿವಿನಿಂದ ನರಳುತ್ತಿರುತ್ತದೆ. ಈಗ ನಾನು ಹೋಗಿ ಅದಕ್ಕೆ ಹಾಲು ಕೊಟ್ಟು ಕಂದಮ್ಮನಿಗೆ ಸಮಾಧಾನ ಹೇಳಿ ಮತ್ತೆ ವಾಪಸ್ಸು ಬರುತ್ತೇನೆ. ಅದರಿಂದ ನನ್ನನ್ನು ಹೋಗಲು ಬಿಡು ಎಂದು ವಿನಮ್ರತೆಯಿಂದ ಕೇಳುತ್ತದೆ ಆ ಪುಣ್ಯಕೋಟಿ ಗೋವು. ಆಗ ಮೊದಲೇ ವ್ಯಾಘ್ರನಾಗಿದ್ದ ಹುಲಿಯು ಕೋಪದಿಂದ, ನನಗೆ ಹಸಿವಾಗಿರುವಾಗ ಸಿಕ್ಕಿರುವೆ ನೀನು. ನಿನ್ನ ಕೊಂದು ತಿಂದು ನನ್ನ ಹಸಿವನ್ನು ತಣಿಸಿಕೊಳ್ಳುವೆ. ನಿನ್ನ ಹಾಗೆ ಬಿಟ್ಟು ಕಳಿಸಲು ನಾನು ಮೂರ್ಖನೇ. ನಿನ್ನನ್ನು ಬಿಟ್ಟು ಕಳಿಸಿಬಿಟ್ಟರೆ ನೀನು ಮತ್ತೆ ಬರುವೆಯಾ? ಸುಮ್ಮನೆ ಯಾಕೆ ಸುಳ್ಳು ಅಥವಾ ಹುಸಿಯನ್ನು ನುಡಿಯುತ್ತಿರುವೆ ಎಂದು ಕೋಪದಿಂದ ಹುಲಿರಾಯ ಪುಣ್ಯಕೋಟಿ ಗೋವಿನ ಮುಂದೆ ಮತ್ತೆ ಗರ್ಜಿಸುತ್ತಾ ನಿಲ್ಲುತ್ತಾನೆ. ಆಗ ಮತ್ತೆ ಪುಣ್ಯಕೋಟಿಯು ವಿನಮ್ರತೆಯಿಂದ, ಓ ಹುಲಿರಾಯ, ಸತ್ಯವೇ ನಮ್ಮ ತಾಯಿ ತಂದೆ. ನಾನು ಯಾವತ್ತೂ ಸುಳ್ಳು ನುಡಿದವಳು ಅಲ್ಲ. ಹಾಗೆ ಸತ್ಯವೇ ನನ್ನ ಬಂಧು ಬಳಗದವರು. ಸತ್ಯವಾಕ್ಯವಕ್ಕೆ ತಪ್ಪಿ ನಡೆದರೆ ಆ ಪರಮಾತ್ಮ ಮೆಚ್ಚುವುದಿಲ್ಲ ಹುಲಿರಾಯ. ಆದ್ದರಿಂದ ನಾನು ಯಾವತ್ತೂ ಯಾರಿಗೂ ಕೊಟ್ಟ ಮಾತನ್ನು ತಪ್ಪಿ ನಡೆಯುವುದಿಲ್ಲ. ಹಾಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಆ ಪರಮಾತ್ಮನು ಮೆಚ್ಚುವನೇ? ಖಂಡಿತ ಮೆಚ್ಚುವುದಿಲ್ಲ. ಆದ್ದರಿಂದ ನಾನು ಯಾವತ್ತೂ ಕೊಟ್ಟ ಮಾತನ್ನು ತಪ್ಪಲಾರೆನು ಹುಲಿರಾಯ ಎಂದು ಚಂದವಾಗಿ ವಿನಮ್ರವಾಗಿ ಆ ಕೋಪದ ಹುಲಿಗೆ ಮತ್ತೆ ಬಂದು ಸೇರುವೆ. ಆಗ ನೀನು ನನ್ನ ಕೊಂದು ತಿನ್ನುವೆಯಂತೆ, ಹೀಗೆ ನಿನ್ನ ಹಸಿವನ್ನು ಈಗಿಸಿಕೊಳ್ಳುವೆಯಂತೆ. ದಯಮಾಡಿ ನನ್ನನ್ನು ಇದೊಂದು ಬಾರಿ ಬಿಡು ಹುಲಿರಾಯ ಎಂದು ವಿನಮ್ರವಾಗಿ ಬೇಡಿಕೊಳ್ಳುತ್ತದೆ ಆ ಪುಣ್ಯಕೋಟಿ ಹಸು. ಹುಲಿರಾಯನಿಗೆ ಆ ಪುಣ್ಯಕೋಟಿಯ ಮೇಲೆ ನಂಬಿಕೆ ಬರುತ್ತದೆ. ನಂಬಿಕೆ ಬಂದು ಅದನ್ನು ಬಿಟ್ಟು ಕಳಿಸುತ್ತದೆ. ಆಗ ಹೀಗೆ ಹುಲಿಗೆ ಮಾತು ಕೊಟ್ಟು ಬೇಗ ಮನೆಯ ಕಟ್ಟಿಗೆ ಕಡೆಗೆ ಅವಸರದಿಂದ ಬಂದ ಪುಣ್ಯಕೋಟಿಯು ತನ್ನ ಪುಟ್ಟ ಕಂದಮ್ಮನ ಬಳಿ ಬಂದು ನಡೆದ ಘಟನೆಯನ್ನು ಹೇಳುತ್ತದೆ. ನೋಡು ಕಂದ, ಬೇಗ ಹಾಲು ಕುಡಿದುಕೋ. ನಾನು ಹುಲಿಗೆ ಮಾತು ಕೊಟ್ಟಿರುವೆ. ನಿನಗೆ ಹಾಲು ಕೊಟ್ಟು ವಾಪಸ್ಸು ಬಂದು ನಿನ್ನ ಜಾಗಕ್ಕೆ ಬರುತ್ತೇನೆ ಎಂದು ಹೇಳಿರುವೆ. ಆಗ ಅನ್ನುತ್ತದೆ ಪುಣ್ಯಕೋಟಿ. ಆಗ ಪುಣ್ಯಕೋಟಿಯ ಕಂದನು ಅಳುತ್ತಾ ಹೇಳುತ್ತದೆ, ಅಮ್ಮ, ನೀನು ಯಾಕೆ ಮತ್ತೆ ಹೋಗಬೇಕು? ಹೋಗಿ ನೀನು ಸತ್ತು ಯಾಕೆ ನನ್ನನ್ನು ತಬ್ಬಲಿ ಮಾಡಬೇಕು ಅಮ್ಮ? ಹೇಗೂ ನೀನು ಇಲ್ಲಿಗೆ ಬಂದಿರುವೆ, ದಯಮಾಡಿ ಇಲ್ಲಿ ಇದ್ದು ಬಿಡು ಅಮ್ಮ ಎಂದು ಅದು ಅಳುತ್ತಾ ಗೋಳಾಡುತ್ತಾ ಕೇಳುತ್ತದೆ. ಆಗ ಪುಣ್ಯಕೋಟಿಯು, ಕಂದನೆ, ಕೊಟ್ಟ ಭಾಷೆಯನ್ನು ನಾನು ತಪ್ಪಲಾರೆನು, ಹಾಗೂ ಕೆಟ್ಟ ಯೋಚನೆಯನ್ನು ಕೂಡ ಮಾಡಲಾರೆನು. ನಿಷ್ಠೆಯಿಂದ ಅಲ್ಲಿಗೆ ನಾನು ಹೋಗಲೇಬೇಕು ಕಂದ. ಆ ಹುಲಿಯು ನನ್ನ ಮಾತನ್ನು ನಂಬಿ ನಿನ್ನನ್ನು ನೋಡಲು ಕಳಿಸಿಕೊಟ್ಟಿದೆ. ಹಾಗೆ ಒಂದು ವೇಳೆ ಅದು ಕಳಿಸದಿದ್ದರೆ ನಾನು ನಿನ್ನನ್ನು ಮತ್ತೆ ನೋಡಲು ಆಗುತ್ತಿತ್ತೇ? ಹಾಗೆ ನಾನು ನನ್ನ ಮಾತನ್ನು ಉಳಿಸಿಕೊಳ್ಳಲೇಬೇಕು ಕಂದ ಎಂದು ಹೇಳುತ್ತದೆ. ಆಗಲೇ ಮಾತ್ರ ದೇವರು ನಮ್ಮನ್ನು ಮೆಚ್ಚುವನು ಎಂದು ಪುಣ್ಯಕೋಟಿಯು ತನ್ನ ಕಂದಮ್ಮನಿಗೆ ಸಮಾಧಾನ ಮಾಡುತ್ತದೆ. ಪುಣ್ಯಕೋಟಿ ಹಸುವು ಅಳುತ್ತಾ ಮತ್ತೆ ಹೇಳುತ್ತದೆ, ಕಂದ, ನಾನು ಹುಲಿಯ ಸೇರಿದರೆ ಇನ್ನ ಮೇಲೆ ನೀನು ತಬ್ಬಲಿಯಾಗುವೆ. ಹಾಗೆ ನಿನ್ನ ಋಣ ಈ ಜನ್ಮಕ್ಕೆ ಮುಗಿಯಿತು ಕಂದನೇ ಎಂದು ತಬ್ಬಿ ಮುದ್ದಾಡುತ್ತಾ ಅಳುತ್ತದೆ. ಆಗ ಪಕ್ಕದಲ್ಲೇ ಕೊಟ್ಟಿಗೆಯಲ್ಲಿ ಇದ್ದ ಇತರ ಹಸುಗಳನ್ನು ಕರೆದು ಹೇಳುತ್ತದೆ, ಅಣ್ಣಗಳಿರ, ಅಕ್ಕಗಳಿರ, ಅಮ್ಮಗಳಿರ, ತಂದೆಗಳಿರ, ನನ್ನ ಬಂಧು ಬಳಗದವರೇ, ನೀವು ನನ್ನ ಕಂದನನ್ನು ನಿಮ್ಮ ಕಂದನೆಂದು ಕಾಣಿರಿ. ಹುಲಿಗೆ ನಾನು ಮಾತು ಕೊಟ್ಟಂತೆ ಅಲ್ಲಿಗೆ ಹೋಗಲೇಬೇಕು. ಆದ್ದರಿಂದ ನನ್ನ ಕಂದನನ್ನು ನಿಮ್ಮ ಕಂದನಾಗಿಸಿಕೊಳ್ಳಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒಡೆಯಬೇಡಿ.
ಎಂದು ಇತರ ಹಸುಗಳನ್ನು ಅಳುತ್ತಾ ಅಳುತ್ತಾ ವಿನಮ್ರತೆಯಿಂದ ಬೇಡಿಕೊಳ್ಳುತ್ತಾಳೆ ಪುಣ್ಯಕೋಟಿ ಹಸು. ಪುಣ್ಯಕೋಟಿ ಹೀಗೆ ಹಸುಗಳಿಗೆ ಹಾಗೂ ತನ್ನ ಕಂದಮ್ಮನಿಗೆ ಹೇಳಿ ಅಲ್ಲಿಂದ ಹುಲಿ ಇರುವ ಜಾಗದ ಕಡೆ ಹೊರಡುತ್ತದೆ. ಇರುವ ಜಾಗವನ್ನು ತಲುಪಿದ ಪುಣ್ಯಕೋಟಿಯು ಗುಹೆಯ ಮುಂದೆ ಬಂದು ನಿಂತು ಕೂಗಿ ಕೂಗಿ ಹೇಳುತ್ತದೆ, ಹುಲಿರಾಯ, ಬಾ ಆಚೆಗೆ. ನಾನು ಕೊಟ್ಟ ಮಾತಿನಂತೆ ನನ್ನ ಕಂದಮ್ಮನನ್ನು ನೋಡಿ ಅದಕ್ಕೆ ಹಾಲು ಕುಡಿಸಿ ನಿನ್ನ ಬಳಿ ಬಂದಿರುವೆ. ನನ್ನ ಹೊಟ್ಟೆಯನ್ನು ಸೀಳಿ ಖಂಡವನ್ನು ಮಾಂಸವನ್ನು ತಿನ್ನು. ಹಾಗೆ ನನ್ನ ಗುಂಡಿಗೆಯ ಬಿಸಿ ರಕ್ತವನ್ನು ಕುಡಿದುಕೋ. ಹಾಗೆ ನನ್ನ ಕೊಂದು ತಿಂದು ನಿನ್ನ ಹಸಿವನ್ನು ನೀಗಿಸಿಕೋ. ನೀನು ಸಂತಸದಿಂದ ಇರು ಎಂದು ಹೇಳುತ್ತದೆ ಪುಣ್ಯಕೋಟಿ ಗೋವು. ಗುಹೆಯೊಳಗಿದ್ದ ಹುಲಿರಾಯನು ಗೋವಿನ ಮಾತುಗಳನ್ನು ಕೇಳಿ ಆಚೆಗೆ ಬರುತ್ತದೆ. ಬಂದು ನಿಂತು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಾ ಆಚೆ ಬಂದು ಗೋವನ್ನು ನೋಡಿ, ಪುಣ್ಯಕೋಟಿಯೇ, ನಿನ್ನಂಥ ಪುಣ್ಯದ ಹಸುವನ್ನು ಕೊಂದು ತಿಂದರೆ ಆ ಪರಮಾತ್ಮನು ನನ್ನನ್ನು ಮೆಚ್ಚುವುದಿಲ್ಲ. ನನಗೆ ದೊಡ್ಡ ಪಾಪ ಬರುತ್ತದೆ. ನಿನ್ನಂಥ ಹಸು ಹೆಸರಿನ ಹಾಗೆ ಪುಣ್ಯದ ಹಸುವೆಯೇ ನೀನು. ನಾನು ಕೊಲ್ಲಲಾರೆನು. ಹಾಗೆ ನಿನ್ನ ಕಂದನನ್ನು ತಬ್ಬಲಿ ಮಾಡಲಾರೆನು ಹಸುವೆ ಎನ್ನುತ್ತದೆ. ಹಾಗೆ ನೀನು ನನ್ನ ಒಡಹುಟ್ಟಿದ ಅಕ್ಕ. ನಿನ್ನಂಥ ಸತ್ಯವಂತೆ ಅಕ್ಕಳನ್ನು ನಾನು ಕೊಂದು ತಿಂದು ಏನು ಪಡೆಯಲಿ? ನೀನೇ ಹೇಳು. ನಾನು ನಿನ್ನನ್ನು ಕೊಲ್ಲಲಾರೆ ಅಕ್ಕ ಎನ್ನುತ್ತಾ ಬೆಟ್ಟದ ತುದಿಗೆ ಮೇಲೆ ಏರಿ ಹೋಗುತ್ತದೆ. ಹಾಗೆ ಮೇಲೆ ಏರಿ ಹೋದ ಹುಲಿಯು ಕೆಳಗೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತದೆ. ಹೀಗೆ ಹುಲಿಯು ಪುಣ್ಯಕೋಟಿಯ ಗುಣಕ್ಕೆ ತಲೆಬಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿತು. ಆಗ ಪುಣ್ಯಕೋಟಿಯು ಮತ್ತೆ ಖುಷಿಯಿಂದ ತನ್ನ ಮನೆಗೆ ವಾಪಸ್ಸು ಬಂದು ತನ್ನ ಪುಟ್ಟ ಕಂದಮ್ಮನನ್ನು ಸೇರುತ್ತದೆ. ಹಾಗೆ ನಡೆದ ಹಾಗೂ ಸತ್ಯದಿಂದ ನಡೆದುಕೊಂಡ ರೀತಿಯನ್ನು ಎಲ್ಲ ಹಸುಗಳಿಗೆ ವಿವರಿಸುತ್ತದೆ. ಹಾಗೆ ಸತ್ಯದಿಂದ ನಡೆದರೆ ಯಾವುದೇ ಭಯವಿರುವುದಿಲ್ಲ ಎಂದು ಹೇಳುತ್ತದೆ. ಹೀಗೆ ಪುಣ್ಯಕೋಟಿಯ ಕಥೆಯು ಜಾನಪದದ ರೀತಿ ಜನರ ಬಾಯಲ್ಲೇ ಹರಿದಾಡುತ್ತದೆ. ಹಾಗೆ ನಡೆದದೆಲ್ಲ ತಿಳಿಯಬೇಕೆಂದರೆ ಸತ್ಯದಿಂದ ನಡೆದರೆ ನಮಗೂ ಎಲ್ಲ ಕಡೆ ಜಯ ದೊರೆಯುತ್ತದೆ ಎಂಬುದು ಈ ಕಥೆಯ ಸಾರಾಂಶವಾಗಿದೆ. ನಾವು ಸತ್ಯವನ್ನೇ ನುಡಿದು ಸತ್ಯದ ರೀತಿ ಕೊಟ್ಟ ಮಾತ ರೀತಿ ನಡೆದುಕೊಳ್ಳಬೇಕು ಹಾಗೂ ಸತ್ಯದ ಹಾದಿಯಲ್ಲೇ ಯಾವಾಗಲೂ ಇರಬೇಕು ಎಂಬುದು ಈ ಕಥೆಯಿಂದ ತಿಳಿಯುತ್ತದೆ. ಸತ್ಯ, ನಿಷ್ಠೆ, ನಿಯತ್ತು ಈ ಕನ್ನಡನಾಡಿನ ಮಣ್ಣಿನ ಗುಣದಲ್ಲೇ ಇದೆ ಎಂದು ಹೇಳಲಾಗಿದೆ. ಆದರೆ ಹೀಗೆ ಪುಣ್ಯಕೋಟಿಯು ಸತ್ಯದಿಂದ ನಿಷ್ಠೆಯಿಂದ ಅಂಥ ವ್ಯಾಘ್ರನನ್ನೇ ಸೋಲಿಸಿತು. ಆದ್ದರಿಂದ ತಾವುಗಳು ತಮ್ಮ ಜೀವನದಲ್ಲಿ ಸತ್ಯದ ಹಾದಿಯಲ್ಲೇ ನಡೆಯಿರಿ ಎಂದು ಕೇಳುತ್ತಾ ಹಾಗೆ ಈ ಪುಣ್ಯಕೋಟಿಯ ಕಥೆಯನ್ನು ಮುಗಿಸುತ್ತಿದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ನಮಸ್ಕಾರ.